ವೀಕ್ಷಕರೇ, ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕ್ಕೊಂಡು ನಡೆದಾಡೋದು ಮಾತ್ರ ಅಲ್ಲ. ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಬೆನ್ನ ಹಿಂದೆ ನಾನು ನಿಂತಿರ್ತೀನಿ ಅಂತ ಭುಜ ತಟ್ಟಿ ಹೇಳೋನೆ ನಿಜವಾದ ಸ್ನೇಹಿತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಮು ಆಸ್ಟ್ರೋ. ಇವತ್ತಿನ ವಿಡಿಯೋದಲ್ಲಿ ನೀವು ಕನ್ಯಾ ರಾಶಿಯವರು ಹೆಮ್ಮೆ ಪಡಬೇಕಾದಂತಹ ವಿಷಯಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ, ಯಾವುದೇ ವಿಷಯವನ್ನು ಕೂಡ ಅತಿ ಸೂಕ್ಷ್ಮವಾಗಿ ಗಮನಿಸುವಂಥ ಸಾಮರ್ಥ್ಯ ಇರುತ್ತೆ ನಿಮಗೆ. ವೆರಿ ಗುಡ್ ಅನಲೈಸರ್ಸ್ ನೀವು. ಬೇರೆಯವರ ಗಮನಕ್ಕೆ ಬಾರದಂಥ ಸೂಕ್ಷ್ಮ ವಿಷಯಗಳನ್ನು ಅತಿ ಸುಲಭವಾಗಿ ಗಮನಿಸ್ತೀರ ನೀವು. ಯಾವುದೇ ವಸ್ತುವಿನ ವಿನ್ಯಾಸ ಇರಲಿ ಅಥವಾ ಸಂಶೋಧನೆಯ ಸಮಯದಲ್ಲಿ ನಿಖರತೆಯ ಅವಶ್ಯಕತೆ ಇರುತ್ತೆ, ಅಂದರೆ ಅಕ್ಯುರಸಿ. ನೀವು ಒಂದು ವಿಡಿಯೋ ಎಡಿಟಿಂಗ್ ಮಾಡಲಿ ಅಥವಾ ಒಂದು ಲೆಟರ್ ಬರೆದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರೋ ಥರ ಬರೀತೀರಾ, ಅಥವಾ ಏನೇನು ಮಿಸ್ಟೇಕ್ ಆಗಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತೀರಾ. ಈ ಸಾಮರ್ಥ್ಯ ಎಲ್ರಿಗೂ ಇರೋದಿಲ್ಲ, ಕನ್ಯಾ ರಾಶಿಯವ್ರಿಗೆ ಮಾತ್ರ ಇರುತ್ತೆ. ಎರಡನೇದಾಗಿ, ಹೈಲಿ ಆರ್ಗನೈಸ್ಡ್ ಪೀಪಲ್ಸ್. ನೀವು ಸಂಘಟಿತ ವ್ಯಕ್ತಿಗಳು ಅಂತ ಕರಿಬೋದು. ನಿಮ್ಮ ಮನೆ, ಆಫೀಸು, ಯಾವುದೇ ಕೆಲಸ ಇದ್ದರೂ ಆರ್ಗನೈಸ್ಡ್ ಆಗಿ ಮಾಡ್ತೀರಾ. ರಚನಾತ್ಮಕವಾಗಿ ಹಾಗೂ ಒಳ್ಳೆ ಯೋಜನೆಯನ್ನು ಹಾಕಿಕೊಂಡು ಕೆಲಸ ಮಾಡ್ತೀರಾ. ಉದಾಹರಣೆಗೆ, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡೋದಕ್ಕೆ ಪ್ಲಾನರ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ತಿಂಗಳ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡೋದಕ್ಕೆ ಖಾತಾ ಬುಕ್ ಆ್ಯಪ್ ಯೂಸ್ ಮಾಡ್ಬೋದು. ವೆಲ್ ಆರ್ಗನೈಸ್ಡ್ ಪೀಪಲ್ಸ್ ಆಗಿರ್ತೀರಾ. ಮೂರನೇದಾಗಿ, ಶ್ರಮಜೀವಿಗಳು. ನೀವು ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡ್ತೀರಾ. ನೀವು ಮಾಡೋ ಕೆಲಸದಲ್ಲಿ ಸ್ಥಿರತೆ ಇರುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿರ್ತೀರಾ. ಉದಾಹರಣೆ, ನೀವು ಯಾವುದೋ ಒಂದು ರಿಪೋರ್ಟ್ ರೆಡಿ ಮಾಡಬೇಕು ಅಂತ ಕೂತ್ರೆ ಮಧ್ಯರಾತ್ರಿ ಆದರೂ ಪರವಾಗಿಲ್ಲ, ಕೆಲಸ ಮಾಡಿ ಮುಗಿಸಿ ಎಲ್ಲ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಂಡು ಆನಂತರ ಮಲ್ಕೋತೀರಾ. ನಾಲ್ಕನೇದಾಗಿ, ನಿಮ್ಮ ರಾಶಿಯ ಅಧಿಪತಿ ಬುಧನನ್ನು ಬುದ್ಧಿಕಾರಕ ಅಂತ ಕರಿತೀವಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ತುಂಬ ಬುದ್ಧಿವಂತರು ನೀವು. ಶಾರ್ಪ್ ಮೈಂಡ್ ನಿಮ್ಮದು. ತುಂಬ ಲಾಜಿಕಲ್ಲಾಗಿ ಯೋಚನೆ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೋತೀರಾ. ಶಕ್ತಿಗಿಂತ ಯುಕ್ತಿ ಮೇಲು ಅಂತಾರಲ್ಲ, ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದನೇ ನಿಮ್ಮ ಎಲ್ಲ ಸಮಸ್ಯೆನ ಸಾಲ್ವ್ ಮಾಡ್ಕೋತೀರಾ. ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಏನಾದರೂ ಹೇಳ್ತಾ ಇದ್ದರೆ, ಇವನು ನಿಜ ಹೇಳ್ತಾ ಇದ್ದಾನಾ, ಸುಳ್ಳು ಹೇಳ್ತಾ ಇದ್ದಾನ, ಇವನು ಹೇಳ್ತಿರೋದು ಪ್ರಾಕ್ಟಿಕಲಾಗಿ ಪಾಸಿಬಲ್ ಇದೆಯಾ ಅಂತ ಆಲೋಚನೆ ಮಾಡ್ತೀರಾ. ನಿಮ್ಮನ್ನು ಯಾಮಾರಿಸೋದು ಅಷ್ಟು ಸುಲಭ ಅಲ್ಲ. ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರೂ ಮೋಸ ಹೋಗಿದ್ದೀರಾ ಅಂದರೆ ನಿಮಗೆ ಮೋಸ ಮಾಡಿದವರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ. ಎಲ್ಲ ಸ್ನೇಹಿತರು ಮೋಸ ಮಾಡ್ತಾರೆ ಅಂತ ಹೇಳ್ತಿಲ್ಲ ನಾನು, ಆದರೆ ನಿಮಗೆ ಮೋಸ ಮಾಡೋರು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಮಾತ್ರ. ಕೆಲವೊಮ್ಮೆ ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ಆತುರದ ನಿರ್ಧಾರ ತಗೊಳ್ಳೋ ರೀತಿ ಪ್ರೇರೇಪಣೆ ಮಾಡ್ತಾನೆ. ಶಾರ್ಪ್ ಮೈಂಡೆಡ್ ಆಗಿರ್ತೀರಾ, ಹಾಗೆ ಕ್ವಿಕ್ ಲರ್ನರ್ಸ್ ಕೂಡ ಆಗಿರ್ತೀರಾ. ಯಾವುದೇ ವಿಷಯ ಇರಲಿ ತುಂಬ ಸುಲಭವಾಗಿ ಅರ್ಥ ಮಾಡಿಕೊಂಡು ವೇಗವಾಗಿ ಕಲಿತೀರಾ. ಬೆರಳು ತೋರಿಸಿದ್ರೆ ಹಸ್ತ ನುಂಗೋದು ಅಂತಾರಲ್ಲ, ಅಷ್ಟು ಚುರುಕಾಗಿರ್ತೀರಾ. ಐದನೇದಾಗಿ, ಪ್ರಾಮಾಣಿಕ ವ್ಯಕ್ತಿಗಳು. ನೀವು ಯಾರಿಗೂ ಮೋಸ ಮಾಡೋದಿಲ್ಲ. ನೀವು ಅದರಲ್ಲೂ ನೀವು ಯಾರನ್ನು ಪ್ರೀತಿ ಮಾಡ್ತೀರೋ ಅವರಿಗಂತೂ ಮೋಸ ಮಾಡೋ ಯೋಚನೆನೇ ನಿಮ್ಮ ತಲೆಯಲ್ಲಿ ಬರಲ್ಲ. ನಿಮ್ಮ ಇನ್ನೊಂದು ವಿಶೇಷ ಗುಣ ಏನಂದರೆ, ಅಷ್ಟು ಸುಲಭವಾಗಿ ನಿಮ್ಮವರನ್ನು ನೀವು ಬಿಟ್ಕೊಡಲ್ಲ. ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು, ಯಾರನ್ನು ಬಿಟ್ಕೊಡಲ್ಲ. ನೀವು ಹಂಬಲ್ ಆಗಿರ್ತೀರ, ವಿನಮ್ರತೆ ಇರುತ್ತೆ. ನಿಮಗೆ ಎಷ್ಟೇ ಪ್ರತಿಭೆ ಇದ್ದರೂ, ನೀವು ಯಾವುದೇ ಒಳ್ಳೆ ಡೆಸಿಗ್ನೇಷನ್ನಲ್ಲಿ ಇದ್ರೂ ನಿಮ್ಮಲ್ಲಿ ಅಹಂಕಾರ ಅನ್ನೋದು ಇರೋದಿಲ್ಲ. ಸರಳವಾಗಿರ್ತೀರ. ನಿಮ್ಮ ತಪ್ಪುಗಳನ್ನು ಸದ್ದಿಲ್ಲದೆ ತಿದ್ಕೋತಾನೆ ಇರ್ತೀರ. ವಿಶ್ವಾಸಕ್ಕೆ ಅರ್ಹವಾದಂಥ ವ್ಯಕ್ತಿಗಳು ನೀವು. ಸ್ಥಿರತೆ ಇರುತ್ತೆ ನಿಮ್ಮಲ್ಲಿ. ಯಾವುದೇ ಮೀಟಿಂಗ್ನ ಕೂಡ ಮಿಸ್ ಮಾಡೋದಿಲ್ಲ. ಹಾಗೆ ಯಾರಿಗಾದರೂ ಮಾತು ಕೊಟ್ಟಿದ್ರೆ ಅದನ್ನು ಯಾವತ್ತಿಗೂ ಮರೆಯೋದಿಲ್ಲ, ನೆನಪಲ್ಲೇ ಇಟ್ಕೊಂಡಿರ್ತೀರ. ಪರಿಸ್ಥಿತಿಯನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಲಾಜಿಕಲ್ ಸೊಲ್ಯೂಷನ್ ಹುಡುಕ್ತೀರ. ನಿಮ್ಮನ್ನು ವೆರಿ ಗುಡ್ ಅಡ್ವೈಸರ್ಸ್ ಹಾಗೆ ವೆರಿ ಗುಡ್ ಪ್ಲಾನರ್ಸ್ ಅಂತ ಕರಿಬೋದು. ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಸಲಹೆ ಕೇಳಿದರೆ, ನಿಮ್ಮ ಸ್ನೇಹಿತರ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಹೇಳಿ ಅವರಿಗೆ ಅರ್ಥ ಮಾಡಿಸಿ, ಪರಿಸ್ಥಿತಿ ಈ ರೀತಿ ಇದೆ ಅಂತ ಅವ್ರ ತಲೆಗೆ ಚೆನ್ನಾಗಿ ಹೋಗಬೇಕು, ಆ ರೀತಿ ಹೇಳಿ ಅವರು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯ ಮಾಡ್ತೀರ. ಬೇರೆಯವರಿಗೆ ಸಹಾಯ ಮಾಡುವಂಥ ಸಹಾನುಭೂತಿ ಇರುತ್ತೆ. ಕೇವಲ ಬಾಯಿ ಮಾತಲ್ಲಿ ಭರವಸೆ ಕೊಡುವಂಥ ವ್ಯಕ್ತಿಗಳಲ್ಲ ನೀವು. ನಿಮ್ಮ ಪ್ರೀತಿನ ನಿಮ್ಮ ಕಾರ್ಯಗಳ ಮುಖಾಂತರ ಮಾಡಿ ತೋರಿಸ್ತೀರ, ಹೆಲ್ಪ್ ಮಾಡ್ತೀರ ನೀವು. ಇಷ್ಟೆಲ್ಲ ಒಳ್ಳೆ ಗುಣಗಳು ನಿಮ್ಮಲ್ಲಿ ಇರೋದಕ್ಕೆ ಹೆಮ್ಮೆ ಪಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.